ऋतवो यन्तु विश्वतः सर्वे जनाः सुखिनो भवन्तु। ನಮ್ಮ ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ಉದ್ದೇಶದಿಂದ ಅನೇಕ ವೆಬಿನಾರ್ಗಳನ್ನು ಹಾಗೂ ಅತಿಥಿ ಉಪನ್ಯಾಸಗಳನ್ನು ಆನ್ಲೈನ್ ಪ್ರೋಗ್ರಾಮ್ ಆಗಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಕೋವಿಡ್-19 ಈ ಸಾಂಕ್ರಾಮಿಕ ರೋಗವನ್ನು ತಡೆಗಟ್ಟುವ ಕ್ರಮವಾಗಿ ನಮ್ಮ ಸಂಹಿತಾ ಮತ್ತು ಸಿದ್ಧಾಂತ ಸ್ನಾತಕೋತ್ತರ ವಿಭಾಗದ ಅಧ್ಯಾಪಕರುಗಳು ಮತ್ತು ವಿದ್ಯಾರ್ಥಿನಿಯರಿಂದ ಒಂದು ಸಣ್ಣದಾದಂಥ ಪ್ರಯತ್ನ ಈ ಒಂದು ವಿಡಿಯೋ. ಇವತ್ತಿನ ಈ ತುರ್ತು ಪರಿಸ್ಥಿತಿಯಲ್ಲಿ ಅತ್ಯಂತ ಭವ್ಯವಾದಂಥ ಪರಂಪರೆಯನ್ನು ಹೊಂದಿರುವಂಥ ನಮ್ಮ ದೇಶ, ಭವ್ಯವಾದಂತಹ ಸಂಸ್ಕೃತಿಯನ್ನು ಹೊಂದಿರುವಂಥ ದೇಶ, ಅದೇ ರೀತಿಯಾಗಿ ಭವ್ಯವಾದಂತಹ ಒಂದು ಸುಸಂಸ್ಕೃತವಾದಂತಹ ವೈಜ್ಞಾನಿಕವಾದಂತಹ ವೈದ್ಯಕೀಯ ಪದ್ಧತಿಯನ್ನು ಕೊಟ್ಟಂತಹ ದೇಶ ಭಾರತ. ಆ ವೈಜ್ಞಾನಿಕ ಪದ್ಧತಿಯ ಜೀವನ ಕ್ರಮವನ್ನು ಹೊಂದಿರುವಂತಹ ವೈದ್ಯಕೀಯ ಶಾಸ್ತ್ರ ಆಯುರ್ವೇದ ಮತ್ತು ಯೋಗ. ಆಯುರ್ವೇದ ಮತ್ತು ಯೋಗದ ಮೂಲಕ ನಾವು ಈ ಕೋವಿಡ್-19 ಅಂತಹ ಸಾಂಕ್ರಾಮಿಕ ರೋಗದಿಂದ ಹೇಗೆ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬೇಕು ಅನ್ನುವ ಕಾರಣಕ್ಕೋಸ್ಕರ ಈ ಒಂದು ಸಣ್ಣ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಅದಕ್ಕೋಸ್ಕರ ನನ್ನ ಅಧ್ಯಾಪಕ ಬಂಧುಗಳು ಮತ್ತು ನೆಚ್ಚಿನ ವಿದ್ಯಾರ್ಥಿನಿಯರನ್ನು ನಾನು ಅಭಿನಂದಿಸುತ್ತೇನೆ. ಹಾಗೂ ಈ ಒಂದು ಸಂದೇಶವನ್ನು ನಮ್ಮ ರಾಜ್ಯದ ಹಾಗೂ ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಸ್ವೀಕಾರ ಮಾಡಿ ಇದರಂತೆ ನಡೆದುಕೊಂಡರೆ ಖಂಡಿತವಾಗಿಯೂ ನಾವು ಈ ತುರ್ತು ಪರಿಸ್ಥಿತಿಯಿಂದ ಹೊರಗೆ ಬರಲು ಸಾಧ್ಯವಾಗುತ್ತೆ. ಮತ್ತೊಮ್ಮೆ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ಇದನ್ನು ಅನುಸರಿಸಿ ಅನ್ನೋದನ್ನು ಪ್ರಾರ್ಥನೆ. Namaste. Let the whole universe be in contentment. Let all living beings be free from diseases. Let auspiciousness and calmness shower on all in this universe. Let no one suffer from any misery at any point of time. The sacred, wishful prayer of our ancient India is expressed even in Charaka Samhita. Let this prayer be the part of our life to build healthy, prosperous universal life. The Raga Revati rendered in this hymn, a tool of a Sangeeta Chikitsa, bring Shanti, tranquility, Dhriti, emotional balance, and Deepti, stimulation of knowledge in all of us. Shubhamast. सर्वे भवन्तु सुखिनः सर्वे सन्तु निरामयाः सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु सर्वे भद्राणि पश्यन्तु मा कश्चित् दुःखभाग् भवेत् मा
कश्चित् दुःखभाग् भवेत्। ಎಲ್ಲರಿಗೂ ನಮಸ್ಕಾರ. ಸತ್ಯಂ ಶಿವಂ ಸುಂದರಂ. ಈ ನಮ್ಮ ಜೀವನ ಚಕ್ರದಲ್ಲಿ ಎಲ್ಲರೂ ಬಯಸೋದು ಸುಖಬಾಳು ಮತ್ತು ಸಹಬಾಳು. ಇಂತಹ ಸುಂದರ ಬಾಳಿಗೆ ಬೇಕು ಆಯುರ್ವೇದ. ಈ ಆಯುರ್ವೇದ ಆರೋಗ್ಯದ ಜೊತೆಗೆ ಆಧ್ಯಾತ್ಮ, ಲೌಕಿಕ ಹಾಗೂ ಪಾರಮಾರ್ಥಿಕ ಜೀವನಾಧಾರ ತಿಳಿವು ಮತ್ತು ಅರಿವನ್ನು ನೀಡಲಾಗಿದೆ. ಆದ್ದರಿಂದ ಆಯುರ್ವೇದ ನಮ್ಮ ಜೀವನದ ಉಸಿರಾಗಲಿ ಹಾಗೂ ನಮ್ಮ ಪ್ರಪಂಚವಾಗಲಿ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರಗಳು. ಇಂದು ಇಡೀ ಜಗತ್ತು ಒಂದು ಮಹಾ ಸಾಂಕ್ರಾಮಿಕ ರೋಗದಿಂದ ತತ್ತರಿಸಿ ಎಲ್ಲೆಡೆ ಜನಪದೋದ್ವಂಸ ಆಗುತ್ತಿರುವುದನ್ನು ನಾವು ಕಣ್ಣಾರೆ ಕಾಣ್ತಾ ಇದ್ದೀವಿ. ಇಂತಹ ಸಂದರ್ಭಗಳಿಂದ ನಮ್ಮನ್ನು ನಾವು ಕಾಪಾಡಿಕೊಳ್ಳಲು ಆಯುರ್ವೇದ ಶಾಸ್ತ್ರದಲ್ಲಿನ ಚರಕ ಸಂಹಿತೆಯಲ್ಲಿ ಹೇಳಲ್ಪಟ್ಟಿರತಕ್ಕಂಥ ಮಾರ್ಗೋಪಾಯಗಳನ್ನು ಕೇವಲ 5 ವಾಕ್ಯಗಳಲ್ಲಿ ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಪಡ್ತಿದ್ದೇನೆ. ಮೊದಲನೆಯದು ಕರ್ಮ ಪಂಚವಿಧಂ ತೇಷಾಂ ವಿಷಜಾಂ ಪರಮುಚಿತೆ ಅಂತ ಹೇಳ್ತಾರೆ. ಅಂದರೆ ಇಂತಹ ಸಂದರ್ಭದಲ್ಲಿ ನಮ್ಮ ದೇಹವನ್ನು ನಾವು ರಕ್ಷಣೆ ಮಾಡಿಕೊಳ್ಳುವುದಕ್ಕೆ ಪಂಚಕರ್ಮ ಚಿಕಿತ್ಸೆಯು ಅತ್ಯಂತ ಶ್ರೇಷ್ಠ ಹಾಗೂ ಲಾಭದಾಯಕ ಚಿಕಿತ್ಸೆ ಆಗುತ್ತೆ ಅಂತ ಹೇಳ್ತಾರೆ. ಎರಡನೆಯದು ರಸಾಯನಾನಾಂ ವಿಧಿವಚ್ಚ ಉಪಯೋಗ ಪ್ರಶಸ್ಯತೆ ಅಂತ ಹೇಳ್ತಾರೆ. ಅಂದರೆ ರಸಾಯನ ಚಿಕಿತ್ಸೆಯನ್ನು ಬಳಸುವುದರ ಮೂಲಕ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಂಡು ನಮ್ಮನ್ನು ನಾವು ಕಾಪಾಡಿಕೊಳ್ಳಬಹುದಾಗಿದೆ. ಮೂರನೆಯದಾಗಿ ಶಸ್ಯತೆ ದೇಹವೃತ್ತಿಶ್ಚ ಭೇಷಜೈಹಿ ಪೂರ್ವಮುದ್ರತೈಹಿ ಅಂತ ಹೇಳ್ತಾರೆ. ಅಂದರೆ ಈಗಾಗಲೇ ನಾವು ಸಂಗ್ರಹಿಸಿ ಇಟ್ಟುಕೊಂಡಿರ್ತಕ್ಕಂಥ ದ್ರವ್ಯಗಳನ್ನು, ಔಷಧೀಯ ಗಿಡಮೂಲಿಕೆಗಳನ್ನು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ನಾವು ಬಳಸ್ಕೊಳ್ಬಹುದಾಗಿದೆ. ನಾಲ್ಕನೇದು ಸತ್ಯಂ ಭೂತೆ ದಯಾದಾನಂ ಬಲಯೋ ದೇವತಾರ್ಚನಂ ಅಂತ ಹೇಳ್ತಾನೆ. ಅಂತಂದರೆ ಮಾನಸಿಕವಾಗಿ ನಾವು ಇನ್ನೊಬ್ಬರ ಒಂದು ನೆರವಿಗೆ ಧಾವಿಸುವಂಥದ್ದು ಹಾಗೂ ಇನ್ನೊಬ್ಬರ ಮೇಲೆ ನಾವು ದಯೆ ಮತ್ತು ಅನುಕಂಪವನ್ನು ತೋರಿಸುವುದರ ಜೊತೆಗೆ ಸತ್ಯಪರನಾಗಿದ್ದು ದೇವತಾರ್ಚನೆಯನ್ನು ಮಾಡುವುದು ಕೂಡ ಬಹಳ ಮುಖ್ಯವಾಗಿದೆ ಅಂತ ಹೇಳ್ತಾನೆ. ಐದನೆಯದಾಗಿ ಸದ್ವೃತ್ತಶ್ಚ ಅನುವೃತ್ತಿಶ್ಚ ಪ್ರಶಮೋ ಗುಪ್ತಿರಾತ್ಮನಃ ಅಂತ ಹೇಳ್ತಾನೆ. ಅಂದರೆ ಈ ಸಂದರ್ಭದಲ್ಲಿ ಸದ್ವೃತ್ತವನ್ನು ಪಾಲನೆ ಮಾಡೋದು ತುಂಬ ಮುಖ್ಯ. ಅದರ ಜೊತೆಗೆ ಯಾವುದೇ ಉದ್ವೇಗ ಹಾಗೂ ಭಯಕ್ಕೆ ಒಳಗಾಗದೆ ಮನಸ್ಸಿನಿಂದ ಅತ್ಯಂತ ಧೈರ್ಯವಾಗಿರುವಂಥದ್ದು ಈ ಒಂದು ಸಂದರ್ಭದ ತೀರಾ ಅವಶ್ಯಕ ಅಂಶ ಅಂತ ಹೇಳೋದ್ರ ಮೂಲಕ ಈ ಒಂದು 5 ಮಾರ್ಗೋಪಾಯಗಳನ್ನು ಪಾಲನೆ ಮಾಡಿ ನಮ್ಮನ್ನು ನಾವು ಕಾಪಾಡಿಕೊಳ್ಳಬಹುದಾಗಿದೆ. ಧನ್ಯವಾದಗಳು. Namaste. Nothing is changed. Everything is same. The same sky, the same sun, the same star, the same moon. What is changed are we. We have changed from human beings into a rapid, fast-acting machine without using a brain and heart. We have changed physically, mentally, socially, and spiritually. It's the time to press the back button and refresh our human system. Let's adopt Ayurveda, a unique philosophical medical science that is Vishesha Vignana. Thank you. ರೋಗಾವಸ್ಥೆ ಆಗಿರಲಿ, ಆರೋಗ್ಯಾವಸ್ಥೆ ಆಗಿರಲಿ, ಶರೀರದ ಒಳಗಿನ ಹಾಗೂ ಶರೀರದ ಹೊರಗಿನ ವಾತಾವರಣದ ಪ್ರಭಾವ ತುಂಬನಿರುತ್ತದೆ. ಇದು ಹೇಗೆ ಅಂತ ಅರ್ಥ ಮಾಡ್ಕೊಳ್ಬೇಕಿದ್ರೆ ಈ ಉದಾಹರಣೆಯನ್ನು ಕೇಳಿ. ಒಂದು ಗಿಡದ ಉತ್ತಮ ಬೆಳವಣಿಗೆಗಾಗಿ ನೀರು, ಸೂರ್ಯನ ಬೆಳಕು, ಪೋಷಕಾಂಶಗಳ ಅವಶ್ಯಕತೆ ಇರುತ್ತದೆ. ಇವು ಎಲ್ಲವುದಕ್ಕಿಂತ ಹೆಚ್ಚಿನ ಪರಿಣಾಮ ಬೀರುವ ಇನ್ನೊಂದು ಅಂಶ ಎಂದರೆ ಅದು ಅದರ ಅಂತಃಸತ್ವ. ಪ್ರತಿಕೂಲ ಪರಿಸ್ಥಿತಿಯನ್ನು ಎದುರಿಸಿ ಬೆಳೆಯುವ ಜೀವರಾಶಿಗಳ ಅಂತಃಶಕ್ತಿಯು ತುಂಬ ಹೆಚ್ಚಾಗಿರುತ್ತದೆ. ಈ ಅಂತಃಶಕ್ತಿಯನ್ನೇ ಆಯುರ್ವೇದದಲ್ಲಿ ವ್ಯಾಧಿಕ್ಷಮತ್ವ ಎಂದು ಕರೆಯಲಾಗುತ್ತದೆ. ರೋಗದ ಬಲ ಹಾಗೂ ನಮ್ಮೊಳಗಿನ ಪ್ರತಿರೋಧದ ಬಲ ನಮ್ಮ ಅನಾರೋಗ್ಯ ಹಾಗೂ ಆರೋಗ್ಯದ ಸ್ಥಿತಿಯನ್ನು ನಿರ್ಧರಿಸುತ್ತದೆ. ಕಣ್ಣಿಗೆ ಕಾಣದ ನಮ್ಮೊಳಗಿನ ಈ ಅಂತರ್ಯುದ್ಧವೇ ವ್ಯಾಧಿಕ್ಷಮತ್ವವೆಂಬ ರಕ್ಷಾ ಕವಚ. ವ್ಯಾಧಿ ಕ್ಷಮತ್ವ. ವ್ಯಾಧಿ ಎಂದರೆ ಕಾಯಿಲೆ, ಕ್ಷಮತ್ವ ಎಂದರೆ ಸಹಿಷ್ಣುತೆ. ಕಾಯಿಲೆ ಬರದಂತೆ ತಡೆಗಟ್ಟುವುದು ಹಾಗೂ ಬಂದ ಕಾಯಿಲೆಯ ವಿರುದ್ಧ ಹೋರಾಡುವುದೇ ವ್ಯಾಧಿ ಕ್ಷಮತ್ವ. ಸಹಜವಾಗಿ ತಾಯಿಯಿಂದ ಮಗುವಿಗೆ ವ್ಯಾಧಿ ಕ್ಷಮತ್ವ ಲಭಿಸಿರುತ್ತದೆ. ಹುಟ್ಟಿನ ನಂತರ ಕಾಲಕ್ರಮೇಣ ವಯಸ್ಸಿಗನುಗುಣವಾಗಿಯೂ ವ್ಯಾಧಿ ಕ್ಷಮತ್ವ ವೃದ್ಧಿಸುವುದು. ಯುಕ್ತಿಯುತವಾಗಿ ಪಾಲಿಸುವ ಆಹಾರ ವಿಹಾರಾದಿಗಳಿಂದ ಕೂಡ ವ್ಯಾಧಿ ಕ್ಷಮತ್ವವನ್ನು ಹೆಚ್ಚಿಸಬಹುದು. ಯುಕ್ತಿಕೃತವಾಗಿ ಹೇಗೆ ಊರ್ಜಸ್ವಿತನಾಗಬಹುದೆಂದು ಮುಂದಿನ ದೃಶ್ಯಗಳಲ್ಲಿ ನೋಡೋಣ. ಉತ್ಥಾನ. ಬ್ರಾಹ್ಮಿ ಮುಹೂರ್ತವಾಗಿರೆ ನಮ್ಮ ಉತ್ಥಾನ, ಶುದ್ಧವಾಗುವವು ನಮ್ಮ ಚಿತ್ತ ಪ್ರಾಣ. ಚೈತನ್ಯ ನೆಲೆಸಿ ಈ ಜಗದಿ, ಜೀವದೇಳ್ಗೆಯ ತೆರೆದಿ. ಹಲ್ಲುಜ್ಜುವ ವಸ್ತುವಿನಲ್ಲಿರಲೇಬೇಕು ಖಾರ, ಕಹಿ, ಒಗರು, ಬಾಯಿ ದುರ್ಗಂಧ, ಹಲ್ಲು ನೋವು, ಹುಳುಕುಗಳಿಂದ ಪಾರು. ಶಿರೋ ಅಭ್ಯಂಗ. ಜೀವನ ಕ್ರಮದ ವ್ಯತಿರೇಕದಿಂದ ಮುಕ್ತಿಗೆ ಪ್ರತಿದಿನ ಅಭ್ಯಂಜನ ಮಾಡಿ ಶಿರಸ್ಸಿಗೆ.
ತಲೆನೋವು ಕೂದಲು ಸಮಸ್ಯೆಗಳನ್ನು ನಿವಾರಿಸಿ ಇಂದ್ರಿಯ ಶಕ್ತಿ ಹಾಗೂ ಉತ್ತಮ ನಿದ್ರೆಯನ್ನು ವರ್ಧಿಸಿ ನೆರವಾಗುವುದು ಸುಪ್ರಸನ್ನ ಮನಃಶಾಂತಿಗೆ. ದಿನನಿತ್ಯ ಮಾಡಿದರೆ ಸ್ನಾನ ರೋಗಗಳಿಗಿಲ್ಲ ಸ್ಥಾನ. ದೇಹ ದೌರ್ಗಂಧ್ಯವ ಓಡಿಸಿ ಸದೃಢ ದೇಹವ ಗಳಿಸಿ ಓಜೋ ಪ್ರಭೆಯನ್ನು ವರ್ಧಿಸಿ. ನಸ್ಯ ಉಪಯೋಗಿಸಿದರೆ ಘೃತ ತೈಲಗಳಲ್ಲೊಂದು, ನಾಸಿಕರಂಧ್ರಕ್ಕೆ ಎರಡೆರಡು ಬಿಂದು. ಇಂದ್ರಿಯಗಳಾಗುವವು ಸ್ಫುಟ, ಶಿರೋರೋಗ ಹಾಗೂ ಅಕಾಲಿಕ ವೃದ್ಧಾಪ್ಯದಿಂದ ಪಾರಾಗುವುದು ದಿಟ. ಬಿಡು ಬಿಡು ಮಾದಕ ಧೂಮಪಾನವ, ಅಳವಡಿಸು ಬೋಧಕ ಧೂಮಪಾನವ. ಗಂಧ ಗುಗ್ಗುಲು ಅಗರು ಏಲ, ಕಪ್ಪು ಜೀರಿಗೆ ಚಕ್ಕೆ ಆಲ. ವಿವಿಧ ದ್ರವ್ಯ ಸುಗಂಧ ಸಿದ್ಧ, ಧೂಮಪಾನದಿ ಪ್ರಾಣಶುದ್ಧ. ತಲೆಯ ಭಾರ ಕಿವಿಯ ಶೂಲ, ಕೆಮ್ಮು ದಮ್ಮು ವಸಡು ದುರ್ಬಲ. ಅತಿ ಆಯಾಸ ನಿದ್ದೆ ಮೋಹ, ಧೂಮಪಾನದಿ ಎಲ್ಲ ಸ್ವಾಹ. ಬಿಡು ಬಿಡು ಮಾದಕ ಧೂಮಪಾನವ, ಅಳವಡಿಸು ಬೋಧಕ ಧೂಮಪಾನ. ಸರ್ವಭೂತಾನಾಂ ಆಹಾರಃ ಸ್ಥಿತಿಕಾರಣಂ. Ayurveda, the oldest school of medicine, tells food, sleep and celibacy are the three pillars of the body. Their balance provides good health. Take healthy food, lead healthy and happy life. Ahara is Mahabhaishajya. Food is medicine, medicine is food. When diet is wrong, medicine is of no use. When diet is correct, medicine is of no need. Health is like money. We never have a true idea of its value until we lose it. Ayurveda calls food as the prana of prani. Bala, Arogya and Ayu all depends on food. The food consumed should be pleasing to the mind. The mind and body are not separate. What affects one affects the other. You are nothing but what you eat. So let's bring a healthy food habit in your life. Have the food when you are hungry, not just for killing or passing time. And don't keep your stomach empty when you are hungry. And don't burden your stomach by overeating. Make the habit of using honey and ghee, but not in equal quantity. Reduce the intake of hot, sour and spicy food in day-to-day life, and especially in summer season. Reduce the intake of curd and don't use the curd at night and along with pickle. Reduce the intake of meat and meat product and don't use it with milk and milk product. Nitya sevaniya dravyas, that is, by consuming these dravyas daily, one can lead healthy and happy life. Examples like ಷಷ್ಟಿಕ. ನಿತ್ಯದ ಆಹಾರದಲ್ಲಿ ಇರಲು ಷಷ್ಟಿಕ, ಕಾಂತಿ ಸೇರಿ ತ್ವಚೆಯ ವರ್ಣ ಬೆಳಗುವುದು ಅಧಿಕ. ಶಾಲಿ, ನಿಯಮಿತ ಸೇವನೆಯಲ್ಲಿ ಇದ್ದರೆ ಶಾಲಿ, ಅಧಿಕ ಶಕ್ತಿಯಾಗಿ ಪ್ರಾಪ್ತಿ ಆಗುವರು ಬಲಶಾಲಿ. ಆಮಲಕಿ, ಆಮಲಕಿಯು ಪಂಚೇಂದ್ರಿಯ ಪೋಷಕ ರಸಾಯನ. ಮಧು, ಮಧುರತೆಯ ಮಧುವು ಕಫಾಂತಕವು. ಕ್ಷೀರ, ಜೀವನೀಯ ದ್ರವ್ಯಗಳಲ್ಲಿ ಶ್ರೇಷ್ಠವು ಕ್ಷೀರ, ಧಾತುಗಳ ವೃದ್ಧಿಯು ಇದರಿಂದ ಅಪಾರ. ಘೃತ, ಘೃತವು ಸೇರಿ ಅನ್ನಾಮೃತವು ಆಗಲು ಅಪ್ಯಾಯ. ಪೂರ್ಣ ಜೀರ್ಣಕ್ಕೆ ಬುದ್ಧಿ ವೃದ್ಧಿಗೆ ಇದುವೇ ಸರಳ ಉಪಾಯ. ಆರೋಗ್ಯವೇ ಭಾಗ್ಯವು ಸರಿಯಾಗಿ ಅರಿತರೆ ಆಹಾರವೇ ಭಾಗ್ಯವು ಹಿತಮಿತವಾಗಿದೆ. भोग्य वसुंधरा, योग व्यायाम जरूरी है सभी के लिए. जो करे अगर सुबह तो देता है दिन भर की स्फूर्ति. व्यायाम उतना ही करे जो न करे नुकसान. अधिक व्यायाम करे हानि और दे शरीर को पीड़ा. जो अगर योग को दी एक कोशिश तो दूर हो जाएगी सारी भ्रांति. योग करे मन को शांत, तन को करे निरोग और दिमाग को दे आराम. निरोगी काया ही इसकी माया है. इसीलिए कहते हैं लोग योग को जीवन में अपनाइए और व्यायाम से सदा जीवन को निरोग बनाइए.
यही है भारत की कहानी जो सदियों से पुरानी है। इस इंजन को चलाना है तो यही पद्धति अपनानी है। शिरोभ्यंग एवं पादाभ्यंग। रोज़मर्रा की ज़िंदगी कुछ ऐसा तनाव ला देती है, ये ना तो बूढ़ों को बख्शती है ना तो बच्चों को ही बख्शती है कोई सिरदर्द से परेशान तो कोई है थकान से परेशान। ये जो कमज़ोरी है इन आँखों की और ये जो झड़ना है इन बालों का, ये तो अब बच्चों में भी दिखती है, फिर बूढ़ों का तो क्या कहना। है कोई दुखी एड़ियों के फटने से तो कोई नींद के ना आने से। क्या ऐसा कोई इलाज है इसका जो सरल भी हो और किफ़ायती भी? तो रोज़ करे तैल की मालिश अपने सिर का भी और तलवों का भी। है यही मात्र एक उपाय जो सरल भी है और किफ़ायती। नित देर रात करूँ काम, दिन में मैं करूँ आराम। यह हाल इस आधुनिक जीवन शैली का, तो बता करूँ मैं क्या। चलो जानो और अपनाओ यह मूल मंत्र। नित उठो तुम जल्दी, ना जागो देर रात। गर्मी में तुम कर लो दिन में आराम। जब हो सर्दी भूल कर भी ना करो दिन में आराम। बच्चे हो या हो बूढ़े तो ले लो दिन में आराम। लेकिन रह यह ध्यान, ಭೋಜನೋಪರಾಂತ್ ನ ಕರೋ ಆರಾಮ್. ಆರೋಗ್ಯವೆಂದರೆ ಕೇವಲ ಶಾರೀರಿಕ ಸ್ವಾಸ್ಥ್ಯವಲ್ಲ, ಮಾನಸಿಕ ಸ್ವಾಸ್ಥ್ಯವೂ ಹೌದು. ಹೀಗಾಗಿ ಕೆಲವೊಂದು ನಿಯಮಗಳನ್ನು ಪಾಲಿಸುವುದರ ಮೂಲಕ, ಇನ್ನೂ ಕೆಲವನ್ನು ತ್ಯಜಿಸುವುದರ ಮೂಲಕ ಮನಸ್ಸಿನ ಆರೋಗ್ಯವನ್ನು ರಕ್ಷಿಸಿ ಮತ್ತು ವೃದ್ಧಿಸಿ ಆಯುರ್ ಅಮೃತವನ್ನು ಸಾಧಿಸಬಹುದು. ಈ ನಿಟ್ಟಿನಲ್ಲಿ ಕೆಲವೊಂದು ಅಂಶಗಳನ್ನು ಪ್ರತಿನಿತ್ಯದ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಅವುಗಳೆಂದರೆ ಗೆದ್ದಾಗ ಹಿಗ್ಗಬೇಡಿ, ಸೋತಾಗ ಕುಗ್ಗಬೇಡಿ, ಎಂತಹ ಸಂದರ್ಭದಲ್ಲೂ ಅಧೀರರಾಗಬೇಡಿ, ಯೋಚಿಸದೆ ಯಾವುದೇ ಕಾರ್ಯವನ್ನು ಕೈಗೊಳ್ಳಬೇಡಿ, ಕೈಗೊಂಡ ಕಾರ್ಯಕ್ಕೆ ನಾಳೆ ಎನ್ನಬೇಡಿ, ಯಾರನ್ನೂ ಸಂಶಯಿಸಬೇಡಿ, ಹಾಗೆಯೇ ಎಲ್ಲರನ್ನೂ ನಂಬಬೇಡಿ, ಇಂದ್ರಿಯಗಳಿಗೆ ದಾಸರಾಗಬೇಡಿ ಮತ್ತು ಮನೋಚಂಚಲತೆಗೆ ಆಸ್ಪದ ನೀಡಬೇಡಿ. ಸದಾ ಹಸನ್ಮುಖಿ ಹಾಗೂ ಶಾಂತಚಿತ್ತದಿಂದಿರಿ. ಪರರ ಸಾಧನೆಗೆ ಆಸೆ ಪಡದೆ ಪ್ರಶಂಸಿಸಿ, ಸರ್ವರನ್ನೂ ಸಮನಾಗಿ ಪರಿಗಣಿಸಿ ಹಾಗೂ ಗುರು ಹಿರಿಯರೊಡನೆ ವಿನಯದಿಂದ ವರ್ತಿಸಿ, ಸಕಲ ಪ್ರಾಣಿಗಳಲ್ಲಿಯೂ ದಯ ತೋರಿ ಅಧೈರ್ಯಗೊಂಡವರಿಗೆ ಅಭಯ ನೀಡಿ ಸದಾ ಸತ್ಕಾರ್ಯ ಪ್ರವೃತ್ತರಾಗಿರಿ. A 360-degree guidelines for successful life cycle. In this era of 3G, 4G, one has to adopt 5Gs, which are good social conduct, good personal conduct, good religious conduct, good moral conduct, and good mental conduct. Good social conduct. Smile, it's a free therapy. Generosity is the way to tranquility. Good personal conduct. Regular trimming of hair and nail keeps you healthy without fail. Cleanliness is the way to good health and happiness, keeps away from sickness. Proper Abhyanga and Vyayama straightens your Vakrayama. Good religious conduct. Respect your elders, they are the source of good guidance. Maintain your relationship with God, for He is the source of all that is good. Good moral conduct. The healing begins with charity. It is the way to feel purity. Always speak the truth, for it will give you strength. Good mental conduct. Curb your anger, grief and jealousy. That is the way to serenity. Peaceful, calm mind always makes you shine. ಸೂರ್ಯೋದಯಕ್ಕೂ ಮುನ್ನ ಉತ್ಥಾನ. ನಿತ್ಯವೂ ಪಾಲಿಸುವ ಅಭ್ಯಂಗ ವ್ಯಾಯಾಮ ಸ್ನಾನ. ನೆತ್ತಿ ನಾಸಿಗೆಗೆ ಪ್ರತಿದಿನ ಔಷಧಿಯ ಎಣ್ಣೆ. ಅದುವೇ ಮನೋದೈಹಿಕ ಆರೋಗ್ಯದ ಸಂರಕ್ಷಣೆ. ಹಿತತ್ವ ಮಿತತ್ವವಿರಲಿ ಆಹಾರ ವಿಹಾರದಲ್ಲಿ. ಕಾಲದ ಪರದಿಯ ನೆನಪು ಸದಾ ಮನದಲ್ಲಿ. ಬೇಸಿಗೆ ಮಳೆ ಚಳಿಗಾಲದಲ್ಲಿ. ದ್ರವ ಲಘು ಮಧುರತೆಯ ಪ್ರಾಧಾನ್ಯ ಆಹಾರದಲ್ಲಿ. ಕೋಪತಾಪದಿ ನೀ ಬೇಯಬೇಡ. ಪ್ರೀತಿ ಸಹನೆಯಲ್ಲಿ ನೀ ಮಿಂದು. ಉಪಕಾರ ಮಾಡದಿದ್ದರೂ ಅಪಕಾರ ಮಾಡಬೇಡ. ಪಡೆದ ಉಪಕಾರ ನೀ ಮರೆಯಬೇಡ, ಸ್ಮರಿಸದೇ ಇರಬೇಡ. ಶುಚಿ ಸತ್ಯ ಸಾತ್ವಿಕತೆ ಕಾಯವಾಚ ಮನದಲ್ಲಿ. ಭಕ್ತಿ ಭಾವ ತುಂಬಿರಲಿ, ವಯೋಜ್ಞಾನ ವೃದ್ಧರಲಿ. ಇದುವೇ ಶಾಸ್ತ್ರದ ಪರಮವಚನ, ಸ್ವಾಸ್ಥ್ಯಕ್ಕೆ ಸೋಪಾನ, ಬಲಿಷ್ಠತೆಯ ಪರಮ ಅಯನ ಬಲಾಯನ.